ನಂದನ್ ಅವರೇ, ಸೋಷಿಯಲ್ ಮೀಡಿಯಾ ಅಂದಮೇಲೆ ನಮಗೆ ಇನ್ಫ್ಲುಯೆನ್ಸಸ್ ಸಿಗ್ತಾರೆ. ನೀವು MC ಆ್ಯಂಕರು. ಸೊ ಇನ್ಫ್ಲುಯೆನ್ಸರ್ಸ್ಗೂ ಆ್ಯಂಕರ್ಗೂ ಇರುವಂಥ ವ್ಯತ್ಯಾಸ ಏನು? ಇನ್ಫ್ಲುಯೆನ್ಸರ್ಸ್ಗೂ ಆ್ಯಂಕರ್ಸ್ಗೂ ಇರೋ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ನಾವು ಜಾಸ್ತಿ ಅಬೌಟ್ ಈವೆಂಟ್ಸ್ಗಳ ಬಗ್ಗೆ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಾನು ಇವಾಗ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಇವಾಗ ಬ್ರ್ಯಾಂಡ್ಸ್ಗಳ ಜೊತೆ ಕೊಲಾಬ್ ಆಗಿದ್ದೀನಿ. ಆ್ಯಂಡ್ ಸ್ನಿಚ್ ಜೊತೆ ಮಾಡ್ತಾ ಇದ್ದೀನಿ. ಮ್ಯಾನಿಯಾಕ್ ಅಂತ ಒಂದು ಬ್ರ್ಯಾಂಡ್ಸ್ ಇದೆ, ಸೊ ಅದ್ರ ಜೊತೆ ಪ್ರೊಮೋ ಶೂಟ್ಸ್ ಮಾಡ್ತಾ ಇದ್ದೀವಿ. ಸೊ ನನಗೆ ತುಂಬ ಡ್ರೀಮ್ ಇದ್ದಿದ್ದು ಇದನ್ನು ಕೂಡ. ಯಾವಾಗಲೂ ನೋಡಿದಾಗ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಯಾರೋ ಒಬ್ರು ಮಾಡೆಲ್ನ ನಾನು ಈ ಯಾವ್ದಾದ್ರು ಬ್ರ್ಯಾಂಡ್ಸ್ ಜೊತೆ ಕೊಲಾಬ್ ಮಾಡಿದಾಗ ನನಗೆ ಅನ್ಕೊಳ್ತಿದ್ದೆ, ನನಗೆ ಯಾವಾಗ ಬರುತ್ತೆ ಈ ಬ್ರ್ಯಾಂಡ್ಸ್ಗಳ ಜೊತೆ, ನಾನು ಯಾವಾಗ ಕೊಲಾಬ್ ಮಾಡ್ತೀನಿ, ನಾನು ಈ ಥರದ್ದೆಲ್ಲ ಟ್ರಾನ್ಸಾಕ್ಷನ್ ಎಲ್ಲ ವಿಡಿಯೋ ನಾನು ಯಾವಾಗ ಮಾಡಾಕ್ತೀನಿ. ಅದು ಮಾಡಲಿಲ್ಲ ಅಂದ್ರೂ ನಾನು ಮಾಡಿ ಹಾಕ್ತಾ ಇದ್ದೆ. ನಂದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಫ್ಯಾಷನ್ ಕಂಟೆಂಟೇ ಸುಮಾರು ಇರುತ್ತೆ, ಈವೆಂಟ್ ಕಂಟೆಂಟ್ಗಿಂತ ಜಾಸ್ತಿ. ಓಕೆ, ಸೊ ಹಾಗಾಗಿ ಇವಾಗ ಇನ್ಫ್ಲುಯೆನ್ಸರು ಮಾಡ್ತಾ ಇದ್ದೀನಿ, ಜೊತೆಗೆ ಆ್ಯಂಕರ್ ಆಗಿನೂ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ನಿಮಗೆ ಇಬ್ಬರಲ್ಲೂ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಇನ್ಫ್ಲುಯೆನ್ಸಲ್ಲೂ ಕೂಡ ನೀವು ಫ್ಯಾಷನ್ ಬಗ್ಗೆ ಇನ್ಫ್ಲುಯೆನ್ಸ್ ಮಾಡ್ತೀರಾ, ಆ್ಯಂಡ್ ಹೌ ಟು ಸ್ಟೈಲ್ ಬಗ್ಗೆ ಇನ್ಫ್ಲುಯೆನ್ಸ್ ಮಾಡ್ತೀರಾ, ಆ್ಯಂಡ್ ನಿಮ್ಮ ಡೈಲಿ ಔಟ್ಫಿಟ್ ಹೇಗೆ, ಕಾಲೇಜಿಗೆ ಔಟ್ಫಿಟ್ ಯಾವ ಥರ ಹಾಕ್ತೀರಾ, ಆ್ಯಂಡ್ ಆಫೀಸಿಗೆ ಔಟ್ಫಿಟ್ ಯಾವ ಥರ ಹಾಕಬೇಕು, ಆ್ಯಂಡ್ ಪಾರ್ಟಿಗೆ ಔಟ್ಫಿಟ್ ಯಾವ ಥರ ಹಾಕಬೇಕು, ಇದೆಲ್ಲ ಇನ್ಫ್ಲುಯೆನ್ಸ್ ಮಾಡೋದು. ಆ್ಯಂಡ್ ನಮಗೆ ಆ್ಯಂಕರ್ಸಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಈವೆಂಟ್ಸ್ ಬಗ್ಗೆ ಇನ್ಫ್ಲುಯೆನ್ಸ್ ನಾವು ಯಾರಿಗೆ ಮಾಡ್ತಿದ್ದೀವಿ ಅಂದರೆ ಕ್ಲೈಂಟ್ಸ್ಗಳಿಗೆ ಇನ್ಫ್ಲುಯೆನ್ಸ್ ಮಾಡ್ತಿದ್ದೀವಿ. ಸೊ ಲೈಕ್ ಅಂತ ಹೇಳಿದ್ರೆ, ಇವಾಗ ನಮ್ಮ ಪೋಸ್ಟಿಂದ ಒಬ್ರು ಕ್ಲೈಂಟಿಗೆ ಇಷ್ಟ ಆಗುತ್ತೆ, ಅದು ಪೋಸ್ಟ್ ನೋಡ್ಬಿಟ್ಟು ನಮಗೆ DM ಮಾಡ್ತಾರೆ, ಐ ಹ್ಯಾವ್ ಎ ಕ್ವೈರಿ ಫಾರ್ ಒಂದು ಈವೆಂಟ್ ಅಂತ ಹೇಳ್ಬಿಟ್ಟು. ಸೊ ನನಗೆ ಬಂದಿರೋದು ಜಾಸ್ತಿ ಈವೆಂಟ್ಸ್ಗಳು ಸೋಷಿಯಲ್ ಮೀಡಿಯಾಯಿಂದನೇ. ನನಗೆ ಇವಾಗಲೂ ಕೂಡ ಕೇಳೋರು ಸೋಷಿಯಲ್ ಮೀಡಿಯಾಯಿಂದನೇ ಬರೋದು. ಸೊ ತುಂಬ ಕಮ್ಮಿ ನೋಡಿದವರು ಈವೆಂಟ್ಸ್ನ ಹೇಳಿದ್ದು. ಒಂದು 40% ನನಗೆ ಆ ಥರ ಅಂದರೆ ಈವೆಂಟ್ಸ್ ನೋಡಿರೋದು ಆ್ಯಂಡ್ ಈವೆಂಟ್ ಮ್ಯಾನೇಜ್ಮೆಂಟಿಂದ ಬಂದಿರೋದು. 60% ಸೋಷಿಯಲ್ ಮೀಡಿಯಾಯಿಂದನೇ ನಿಮಗೆ ಎನ್ಕ್ವೈರೀಸ್ ಬರುತ್ತೆ. ಸೊ ಅದರಲ್ಲೂ ಜಾಸ್ತಿ ನಾರ್ತ್, ಡೆಲ್ಲಿ, ದೇಹರಾದೂನ್ ಆ್ಯಂಡ್ ಮುಂಬೈ ಈ ಕಡೆ ಎಲ್ಲ. ನಾನು ಹಿಂದಿನಲ್ಲಿ ಫ್ಲೂಯೆಂಟ್ ಇರೋದ್ರಿಂದ ನಾನು ಮಾಡ್ತೀನಿ. ಓಕೆ, ನಾನು ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕಡೆಯಿಂದ ನನಗೆ ಈವೆಂಟ್ಸ್ ಬಂದಾಗ, ಸೊ ದೇ ಆರ್ ನಾಟ್ ರೆಡಿ ಟು ಪೇ ವಿತ್ ಟ್ರಾವೆಲಿಂಗ್. ಸೊ ಟ್ರಾವೆಲ್ ಜೊತೆ ಅವ್ರು ಪೇ ಮಾಡೋಕೆ ಅವ್ರ ಸ್ಟಡಿ ಇರಲ್ಲ. ಸೊ ಅವ್ರು ಏನು ಅಂದ್ಕೊಂಡಿರ್ತಾರೆ, ನಾನು ತುಂಬ ಜನ ನಂಗೆ ಹೇಳಿದ್ದಾರೆ, ನೀವು ನಾರ್ತ್ ಅವ್ರ ಥರ ಕಾಣಿಸ್ತೀರಾ, ನೀವು ಕರ್ನಾಟಕದವ್ರ ಥರ ಕಾಣಿಸಲ್ಲ. ನಾನು ಕನ್ನಡ ಮಾತಾಡ್ಬಿಟ್ರೆ ಅವ್ರಿಗೆ ಶಾಕ್ ಆಗಿಬಿಡುತ್ತೆ, ಏನು ಇಷ್ಟು ಜನ ಕನ್ನಡ ಮಾತಾಡ್ತಿರಲ್ಲ ನೀವು ಅಂತ. ರೆಡ್ ಕಾರ್ಪೆಟ್ ಈವೆಂಟ್ಸಲ್ಲಿ ಸುಮಾರು ಜನ ಹೇಳಿದಾರೆ ಕೂಡ, ಇಂಗ್ಲೀಷ್ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ನೀವು ಅಂತ. ಬಟ್ ಆದರೆ ನಮಗೆ ಬೇಕಾಗಿರೋದು ನಾವೇನು ವರ್ಕ್ ಮಾಡ್ತೀವಲ್ಲ ಅದಕ್ಕೆ ವರ್ತ್ ಆಗಿರೋಂಥ ಪೇಮೆಂಟು. ಸೊ ತುಂಬ ಜನ ಹೇಳ್ತಾರೆ ಪೇಮೆಂಟ್ ವಿಷಯದಲ್ಲಿ ಬಂದೇ ಬರುತ್ತೆ ಈ ವಿಷಯ. ಸೊ ಅದಕ್ಕೆ ಈಗ ಟ್ರಾವೆಲಿಂಗ್, ಫಾರ್ ಎಕ್ಸಾಂಪಲ್ ಇವಾಗ ಡೆಲ್ಲಿಗೆ ನೀವು ಹೋಗ್ತಾ ಇದ್ದೀರಾ ಅಂದರೆ, ಟ್ರಾವೆಲಿಂಗ್ ಫ್ಲೈಟಲ್ಲೇ ಹೋಗ್ತಾ ಇದ್ದೀರಾ, 15K ಬೇಕು ಅಪ್ ಆ್ಯಂಡ್ ಡೌನ್ ಅಲ್ವಾ. ಸೊ ಇವಾಗ ನಾನು 20K ಚಾರ್ಜ್ ಮಾಡಿದ್ರೆ 15K ಬರೀ ಟ್ರಾವೆಲಿಂಗ್ ಹೋದರೆ 5,000 ರೂಪೀಸ್ ಅಲ್ಲಿ ಹೋಗಿ ಮಾಡೋವಂಥದ್ದು ಏನಿರುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಸ್ಕಿಪ್ ಮಾಡಿಬಿಡ್ತೀನಿ, ನಾನು ಬರಲ್ಲ ಅಂತ, ಆ ಥರ. ಸೊ ಸೂಪರ್. ಸೊ ಈಗ ನೀವು ಅಂತಿದ್ದೀರಾ ಇನ್ಫ್ಲುಯೆನ್ಸರ್ಸು MCs ಆಗೋಕ್ಕಾಗಲ್ಲ, MCs ಇನ್ಫ್ಲುಯೆನ್ಸರ್ಸ್ ಆಗ್ತಾರೆ ಅಂತ ಹೇಳ್ತಿದ್ದೀರಾ? ಅಫ್ಕೋರ್ಸ್ ಆಗ್ಬೋದು. ಯಾಕಂತ ಹೇಳಿದ್ರೆ, ನಿಮಗೆ ನಾನು ಹೇಳಿದೆ ಅಲ್ವಾ, ಆ್ಯಂಕರ್ಸ್ಗಳಿಗೆ ಸ್ಟೇಜ್ ಫಿಯರ್ ಇರಲ್ಲ, ಹೆಸಿಟೇಷನ್ ಇರಲ್ಲ. ಬಟ್ ಆದರೆ ಕೆಲವು ಆ್ಯಂಕರ್ಸ್ಗಳನ್ನ ನೋಡಿದ್ದೀನಿ ನಾನು, ತುಂಬ ಅದ್ರ ಹತ್ರದಿಂದ ನೋಡಿದ್ದೀನಿ ನಾನು. ಎಲ್ಲ ಕೋ ಆ್ಯಂಕರ್ಸ್ಗಳಾಗಿರ್ಬೋದು, ನನ್ನ ಜೊತೆ ವರ್ಕ್ ಮಾಡಿರೋಂಥ ಆ್ಯಂಕರ್ಸ್ಗಳಾಗಿರ್ಬೋದು, ಸ್ಟೇಜ್ ಮೇಲೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ಎಕ್ಸ್ಟ್ರೋವರ್ಟ್ ಆಗಿರ್ತಾರೆ. ಸ್ಟೇಜಿಂದ ಕೆಳಗೆ ಇಳಿದ್ರ ಮೇಲೆ ತುಂಬ ಇಂಟ್ರೋವರ್ಟು. ಕೆಲವು ಹತ್ರ ಮಾತಾಡಲ್ಲ ಅವರು, ಬೇಕೋ ಬೇಡೋ ಅನ್ನೋ ಥರ ಮಾತಾಡ್ತಾರೆ, ಅಂದರೆ ತುಂಬ ಹೆಸಿಟೇಟ್ ಆಗಿ ಮಾತಾಡ್ತಾರೆ. ಸೊ ನೀವು ಯಾರ ಥರ? ನಾನು ತುಂಬ ಎಕ್ಸ್ಟ್ರಾವರ್ಟ್. ಸ್ಟೇಜ್ ಮೇಲೂ ಅಷ್ಟೇ, ಸ್ಟೇಜಿಂದ ಕೆಳಗೂ ಅಷ್ಟೇ, ಮನೇಲೂ ಅಷ್ಟೇ, ಫ್ರೆಂಡ್ಸ್ ಜೊತೆನೂ ಅಷ್ಟೇ. ನನಗೆ ಗೊತ್ತಿಲ್ಲದಿರೋ ಯಾರು ಸಿಕ್ಕಿದ್ರು 1 ಮಿನಿಟ್ ನನ್ನ ಹತ್ರ ಮಾತಾಡಿದ್ರು ಕೂಡ ಅಷ್ಟೇ, ನಾನು ಅವ್ರ ಜೊತೆ ಕ್ಲೋಸ್ ಆಗಿ ಮಾತಾಡ್ತೀನಿ. ಸೊ ಆ ಥರ